ಇವತ್ತಿನ ವಿಡಿಯೋ ಮೇನ್ಲಿ ಸ್ವಲ್ಪ ಏಜ್ ಆದವರಿಗೆ ಇಲ್ಲ ಯಂಗ್ಸ್ಟರ್ಸ್ ಕೂಡ ನೋಡ್ಬೋದಾಯ್ತಾ 40s 50s ಅಲ್ಲಿ ಇರೋರಿಗೆ 50+ ಅಲ್ಲಿ ಇರೋರಿಗೆ ಯಾಕಂದ್ರೆ ಅವರಿಗೆ ಈಗ ಯಂಗ್ಸ್ಟರ್ಸ್ ಏನ್ ಹಾಕ್ತಾರೆ ಅದನ್ನ ನೋಡಿ ಇಷ್ಟ ಇರುತ್ತೆ ಬಟ್ ಅವರಿಗೆ ಹಾಕೊಳ್ಳಿಕ್ಕೆ ಅದು ಕಷ್ಟ ಕೂಡ ಆಗುತ್ತೆ ಅಂಡ್ ಅವರಿಗೆ ಅದು ಒಂಥರ ಅದು ಫೀಲಿಂಗ್ ಕೂಡ ಇಷ್ಟ ಆಗಲ್ಲ ಯಾಕಂದ್ರೆ ಲಿಕ್ವಿಡ್ ಲಿಪ್ಸ್ಟಿಕ್ ಮ್ಯಾಟ್ ಲಿಪ್ಸ್ಟಿಕ್ಸ್ಗಳು ಅವ್ರಿಗೆ ಏನಂತಾನೂ ಗೊತ್ತಿಲ್ಲ ಅಂಡ್ ಹಚ್ಚಿದ ಕೂಡಲೇ ಅವರಿಗೆ ಇದೇನಿದು ಡ್ರೈ ಆಗ್ತಾ ಇದೆ, ಇದು ನನಗೆ ಇಷ್ಟ ಇಲ್ಲ, ಇದು ಅಲ್ಲಿ ಪ್ಯಾಚಿ ಆಗಿ ಕಾಣಿಸ್ತಿದೆ, ಅವರಿಗೆ ಅವರದೇ ಪ್ರಾಬ್ಲಮ್ಸ್ಗಳಿರುತ್ತೆ. ಬಟ್ ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ದಿಸ್. ನನ್ನ ಹತ್ರ ಈ ಲಿಪ್ಸ್ಟಿಕ್ ಇದೆ, ಇದು ಮೇಬಲಿನ್ ಅವರದ್ದು ಕಲರ್ ಸೆನ್ಸೇಷನಲ್ ದ ಕ್ರೀಮಿ ಮ್ಯಾಟ್ಸ್ ಇನ್ ದ ಶೇಡ್ 690 ಸೈರನ್ ಇನ್ ಸ್ಕಾರ್ಲೆಟ್ ಅಂಡ್ ದಿಸ್ ಇಸ್ ಅ ರೆಡ್ ಶೇಡ್. ನಿಮಗೆ ಗೊತ್ತಿದೆ ಸ್ವಲ್ಪ ಎಲ್ಡರ್ಲಿ ಅವರಿಗೆ ಈ ರೆಡ್ ಶೇಡ್ಸ್ಗಳು ಮರೂನ್ ಶೇಡ್ಸ್ಗಳು ಎಷ್ಟೊಂದು ಇಷ್ಟ ಅಂತ. ಅವರಿಗೆ ಪಿಂಕ್ಸ್ ರೆಡ್ಸ್ ಅಂಡ್ ಮರೂನ್ಸ್ ಅದನ್ನ ಬಿಟ್ಟು ಬೇರೆ ಶೇಡ್ಸ್ಗಳೇ ಗೊತ್ತಿರಲ್ಲ ಅವರಿಗೆ. ಅಂಡ್ ಒಂದು ರೆಡ್ ಶೇಡ್ ಇದ್ರೆ ಅವರಿಗೆ ಸಾಕು. ಅಂಡ್ ದಿಸ್ ಇಸ್ ದ ರೆಡ್ ದೇ ಕ್ಯಾನ್ ಗೋ ಫಾರ್, ಯಾಕಂದ್ರೆ ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಹೇಳಿರೋ ತಕ್ಕಂತ ರೆಡ್ ಆಯ್ತಾ. ಅಂಡ್ ಇದೇ ಲಿಪ್ಸ್ಟಿಕ್ ನಾನು ಯಾಕೆ ಅವ್ರಿಗೆ ಹೇಳ್ತಿದ್ದೀನಿ ಅಂದ್ರೆ ದಿಸ್ ಇಸ್ ನಾಟ್ ದಟ್ ಡ್ರೈಯಿಂಗ್. ಇದು ಮ್ಯಾಟ್ ಆಗಿದ್ರು ಇದು ಇದ್ರ ಹೆಸರು ತಕ್ಕಂತೆ ಕ್ರೀಮಿ ಮ್ಯಾಟ್ ಆಗಿದೆ. ಅವರ ಬುಲೆಟ್ ಲಿಪ್ಸ್ಟಿಕ್ಸ್ಗಳು ಹೇಗೆ ಇರ್ತಿತ್ತೋ ಹಾಗೆ ಇದ್ರದ್ದು ಫಾರ್ಮುಲೇಷನ್ ಇದೆ. ಹಚ್ಚುವಾಗ ತುಂಬಾ ಸ್ಮೂತ್ಲಿ ಸಾಫ್ಟ್ಲಿ ಇದು ಗ್ಲೈಡ್ ಆಗುತ್ತೆ ಆಯ್ತಾ. ನಾಟ್ ಲೈಕ್ ಎನಿ ಅದರ್ ಬುಲೆಟ್ ಲಿಪ್ಸ್ಟಿಕ್ ವಿಚ್ ಇಸ್ ಡ್ರೈಯಿಂಗ್. ಇದು ಡ್ರೈಯಿಂಗ್ ಇಲ್ಲ, ಲಿಪ್ಸ್ ಅನ್ನ ನರಿಶ್ ಮಾಡುತ್ತೆ. ಅದ್ರ ಜೊತೆ ಇದು ಅದು ಶೈನ್ ಕೊಡಲ್ಲ. ಅವರಿಗೆ ಹಳೆ ಕಾಲದ ಲಿಪ್ಸ್ಟಿಕ್ ಗಳಲ್ಲಿ ಆ ಸ್ಯಾಟಿನ್ ಶೈನ್ ಕೊಡ್ತಿತ್ತು, ಅದು ಅವರಿಗೆ ಬೇಡ ಅಂತ ಹೇಳಿದ್ರೆ ಈ ತರ ಮ್ಯಾಟ್ ಫಿನಿಶ್ ಕೊಡ್ಬೇಕು ಬಟ್ ಅವರಿಗೆ ಆ ಬುಲೆಟ್ ಫಾರ್ಮ್ ಅಲ್ಲೇ ಬೇಕಂತ ಇದ್ರೆ ದಿಸ್ ಇಸ್ ದ ಲಿಪ್ಸ್ಟಿಕ್. ದೇ ಶುಡ್ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಮ್ಯಾಟ್ ಫಿನಿಶ್ ಕೊಡುತ್ತೆ ಬಟ್ ಅದೇ ರೀತಿ ಒಂದು ಸ್ಯಾಟಿನ್ ಲಿಪ್ಸ್ಟಿಕ್ ಹೇಗೆ ನಮ್ಮ ಲಿಪ್ಸ್ ಮೇಲೆ ಏರ್ ಆಗುತ್ತೆ ಹಾಗೇನೆ ಇದು ವೇರ್ ಆಗುತ್ತೆ. ತುಂಬಾ ಕಂಫರ್ಟೇಬಲ್, ವೆರಿ ಕಂಫರ್ಟೇಬಲ್, ಏನು ಹಚ್ಚದಾಗೆ ಅನ್ಸೋದೇ ಇಲ್ಲ. ನಂಗೆ ತುಂಬಾ 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 ಇಷ್ಟ ಈ ರೇಂಜ್. ಅಂಡ್ ಇದರ ಫಾರ್ಮುಲೇಷನ್ ಆಕ್ಚುಲಿ ಮಧ್ಯದಲ್ಲಿ ಚೇಂಜ್ ಆಯಿತು, ಇವರು ಪ್ಯಾಕೇಜಿಂಗ್ ಕೂಡ ಚೇಂಜ್ ಮಾಡಿದ್ರು ಅಂಡ್ ಫಾರ್ಮುಲೇಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ನನ್ನ ಓಲ್ಡ್ ಫಾರ್ಮುಲೇಷನ್ ಅಲ್ಲಿ ಕೂಡ ನನ್ನ ಹತ್ರ ಒಂದು ಲಿಪ್ಸ್ಟಿಕ್ ಇದೆ, ಅದು ಚೆನ್ನಾಗಿತ್ತು. ಅಂಡ್ ದಿಸ್ ಇಸ್ ಆಲ್ಸೋ ನಾಟ್ ಬ್ಯಾಡ್, ಚೆನ್ನಾಗಿದೆ. ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಇದು ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಟ್ರಾನ್ಸ್ಫರ್ ಆದ್ರೂ ಕೂಡ ಅಷ್ಟೊಂದೇನು ಲೈಟ್ ಆಗಿಲ್ಲ ನೋಡಿ, ಸ್ವಲ್ಪ ಆಗಿದೆ ಬಟ್ ಅಷ್ಟೊಂದೇನು ಜಾಸ್ತಿ ಲೈಟ್ ಆಗಿಲ್ಲ. ಅಂಡ್ ನೀವೇನಾದ್ರೂ ಆಯಿಲಿ ಎಲ್ಲ ಏನಾದರೂ ತಿಂದರೆ ಈ ಮಿಡಲಿಂದ ಇಲ್ಲಿಂದ ಎಲ್ಲ ಲಿಪ್ಸ್ಟಿಕ್ ಹೋಗಿ ಬರುತ್ತೆ, ಅದೊಂದು ನೆನಪಲ್ಲಿಡಿ. ಬಟ್ ದಿಸ್ ಲುಕ್ಸ್ ರಿಯಲಿ ಗುಡ್ ಫಾರ್ ಇಂಡಿಯನ್ ಸ್ಕಿನ್ ಟೋನ್ಸ್. ನಮ್ಮ ಅಮ್ಮಂದಿರವರಿಗೆಲ್ಲ ಏನು ಬೇಕು ಅವರಿಗೆಲ್ಲ ಇದು ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ ಅದೆಲ್ಲ ಅವರಿಗೆ ಬಿದ್ದೇ ಹೋಗಿಲ್ಲ. ಅವ್ರಿಗೆ ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ ಇದ್ರೆ ಸಾಕು. ಆ್ಯಂಡ್ ಇದು ಅವರಿಗೆ ಕನ್ವೀನಿಯೆಂಟ್ ಆಗಿರುತ್ತೆ ಯಾಕಂದರೆ ಅವ್ರು ಹೇಗೆ ಮೊದಲು ಅವರ ಲಿಪ್ಸ್ಟಿಕನ್ನು ಯೂಸ್ ಮಾಡ್ತಿದ್ರು ಹಾಗೇನೆ ಈ ಲಿಪ್ಸ್ಟಿಕ್ ಕೂಡ ಇದೆ. ದಿಸ್ ಇಸ್ ವೆರಿ ಇನ್ಎಕ್ಸ್ಪೆನ್ಸಿವ್ ಆಲ್ಸೋ. ಇದರದ್ದು ಪ್ರೈಸ್ ಬಂದ್ಬಿಟ್ಟು 329 ರುಪೀಸ್, ಆಸ್ ಲೋ ಆಸ್ 250 280 ರುಪೀಸಿಗೆಲ್ಲ ಇದು ಸಿಗುತ್ತೆ. ನಿಮಗೆ ಬೇಕಾದರೆ ಚೆಕ್ ಮಾಡ್ಬೋದು. ದಿಸ್ ಇಸ್ ಅ ಪರ್ಫೆಕ್ಟ್ ರೆಡ್ ಯೂನಿಟ್, ಎಕ್ಸಾಕ್ಟ್ಲಿ ರೆಡ್ ಆಗಿದೆ. ಸ್ವಲ್ಪ ಬ್ಲೂ ಅಂಡರ್ ಟೋನ್ಸ್ ಇದ್ದು ಇಂಡಿಯನ್ ಸ್ಕಿನ್ ಟೋನ್ ಎಸ್ಪೆಷಲಿ ಮೀಡಿಯಮ್ ಇಂದ ಹಿಡಿದು ಟ್ಯಾನ್ ಡೀಪರ್ ಸ್ಕಿನ್ ಟೋನ್ಗಳಿಗೆ ಇದು ಹೇಳಿರೋ ತಕ್ಕಂಥ ರೆಡ್ ಆಯ್ತಾ. ಈಗ ಫಂಕ್ಷನ್ಸ್ಗಳ ಟೈಮ್ ನಿಮ್ಮ ಅಮ್ಮಂದಿರಿಗೆ ನಿಮ್ಮ ಸ್ವಲ್ಪ ಆಂಟೀಸ್ಗಳಿಗೆ ಎಲ್ಲ ರೆಡ್ ಲಿಪ್ಸ್ಟಿಕ್ ಅಂತೂ ಬೇಕೇ ಇರುತ್ತೆ. ಆ್ಯಂಡ್ ಅವರದ್ದು ಲಿಪ್ಸ್ಟಿಕ್ ಓಲ್ಡ್ ಆಗಿದ್ರೆ ನೀವು ಒಂದು ಗಿಫ್ಟ್ ಮಾಡಬೇಕಂತ ಎಣಿಸ್ತಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಈ ಲಿಪ್ಸ್ಟಿಕನ್ನು ನೀವು ಗಿಫ್ಟ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಲಿಪ್ಸ್ಟಿಕ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ ನನ್ನ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.